ನಮಸ್ಕಾರ. ಇವತ್ತು ನಿಮ್ಗೆ ಹೇಳೋ ಕತೆ ನಾವು ಚಿಕ್ಕನಿಂದಲೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ಒಬ್ಬ ವ್ಯಕ್ತಿಯ ಬಗ್ಗೆ. ಅವನ ಹೆಸರು ಕೇಳಿದ್ರೆ ಸಾಕು, ಲೋಕ ಅವನನ್ನು ಖಳನಾಯಕ ಅಂತ ಕರೀತಿದ್ರು. ಆದರೆ ನಾವು ನಿಮಗೆ ಹೇಳೋ ಕತೆ ಮುಗಿಯುವವರೆಗೂ ನೀವೇ ಕೇಳ್ತೀರಾ, ಅವನು ನಿಜವಾಗಿಯೂ ಕೆಟ್ಟವನ ಅಂತ. ಇದು ದುರ್ಯೋಧನನ ಕತೆ. ಬಾಲ್ಯದಿಂದನೇ ನಾವು ಕೇಳ್ತಿರೋದು ದುರ್ಯೋಧನ ಅಂದರೆ ಜೂಜಾಡಿ, ದ್ರೌಪದಿಯ ಅವಮಾನ ಮಾಡೋವ, ಪಾಂಡವರ ಮೇಲೆ ಅಸೂಹೆ ಬಿಟ್ಟು ಕೂತುವನು, ಯುದ್ಧಕ್ಕೆ ಕಾರಣವಾದವನು, ಅವನೇ ಎಲ್ಲ ಕೇಡು ಮಾಡುವವನು ಅಂತ. ಆ ಚಿತ್ರ ಮನಸ್ಸಿನಲ್ಲಿ ಬೇರು ಬಿಟ್ಟಂತೆ ಉಳಿದಿದೆ. ಆದರೆ ಕತೆ ಅಲ್ಲಿ ಮುಗಿದ್ರೆ ಅವನು ಖಳನಾಯಕನೇ ಆಗ್ತಾನೆ. ಆದರೆ ಕತೆ ಅಲ್ಲಿಗೆ ಫಿನಿಶ್ ಆಗೋದಿಲ್ಲ. ಒಂದು ರಾತ್ರಿ ಹಸ್ತಿನಾಪುರದ ಅರಮನೆಯ ದೊಡ್ಡ ಆಲ್ವಿಯಲ್ಲಿ ಒಬ್ಬ ಬಾಲಕ ಒಬ್ಬನೇ ಕೂತಿದ್ದ. ಅವನು ಸಾಮ್ರಾಜ್ಯದ ರಾಜಕುಮಾರ, ರಾಜನ ಮಗ. ಹೆಚ್ಚು ಸೇವಕರು, ಹೆಚ್ಚು ಸೌಕರ್ಯಗಳು. ಆದರೂ ಅವನ ಮುಖದಲ್ಲಿ ಸಂತೋಷ ಇರಲಿಲ್ಲ. ಅವನ ಹೆಸರೇ ದುರ್ಯೋಧನ. ಯಾಕೆಂದ್ರೆ ಅವನು ಕೇಳ್ತಿದ್ದ ಮಾತು ಒಂದೇ, ಪಾಂಡವರು ಹೆಚ್ಚು ಒಳ್ಳೆಯವರು ಅಂತ. ಭೀಷ್ಮರು ಪಾಂಡವರನ್ನ ಹೆಚ್ಚಾಗಿ ಪ್ರೋತ್ಸಾಹಿಸಿದರು. ದ್ರೋಣರು ಅರ್ಜುನನನ್ನೇ ಸ್ಪೆಷಲ್ ಟ್ರೈನ್ ಮಾಡ್ತಿದ್ರು. ಎಲ್ಲರೂ ಹೇಳ್ತಿದ್ರು ಧರ್ಮರಾಜ ಅತ್ಯಂತ ಸತ್ಪುರುಷ, ಭೀಮ ಬಲವಂತ, ಅರ್ಜುನ ಮಹಾನ್ ಯೋಧ ಅಂತ. ಯಾರು ದುರ್ಯೋಧನನ ಬಗ್ಗೆ ಹೊಗಳ್ತಿರ್ಲಿಲ್ಲ. ಈ ನೋವು ಆ ಪಗುರು ಹುಡುಗನ ಹೃದಯದೊಳಗೆ ನಿತ್ಯ ಕಚ್ಚಿತ್ತು. ಭೀಮನ ಪಕ್ಕದಲ್ಲಿ ನಿಂತಾಗ ದುರ್ಯೋಧನ ತನ್ನನ್ನ ಕಂಪೇರ್ ಮಾಡ್ತಿದ್ದ. ಅವನಷ್ಟು ಬಲ ನನಗಿಲ್ಲ, ಅವನು ಎಲ್ಲರ ಮನ ಗೆದ್ದಿದ್ದಾನೆ, ಇವನು ಇದ್ದರೆ ನನಗೆ ಯಾರು ವ್ಯಾಲ್ಯೂ ಕೊಡಲ್ಲ ಅಂತ. ಅಸೂಹೆ ಅದು ಕೆಟ್ಟದಾಗಿರಬಹುದು, ಆದರೆ ಅದು ಮಾನವೀಯ. ದುರ್ಯೋಧನನ ಫಾಲ್ ಕೂಡ ಅದೇ ಅಸೂಹೆಯಲ್ಲಿ ಶುರುವಾಗುತ್ತೆ. ಹಸ್ತಿನಾಪುರದಲ್ಲಿ ನಡೆದ ಜೂಜಿನಾಟ ಪೌರಾಣಿಕ ಕಥೆಯಲ್ಲಿ ಅತ್ಯಂತ ದುಃಖದ ಕ್ಷಣಗಳಾಗಿರುತ್ತದೆ. ಶಕುನಿಯ ಕಪಟ, ದ್ರೋಹದ ನಿಯಮ, ಪಾಂಡವರ ಸೋಲು. ಇಡೀ ಸಭಾಗೃಹ ಬೆಚ್ಚಿ ಹೋಗಿತ್ತು. ದ್ರೌಪದಿಯ ಕರೆಸಿದಾಗ, ದುಶ್ಯಾಸನ ಅವಳಿಗೆ ಕೈ ಹಾಕಿದಾಗ ದುರ್ಯೋಧನ ಅಲ್ಲಿ ಇದ್ದರೂ ಸ್ಥಿತಿಗೆ ಶಾಕ್ ಆಗಿದ್ದ. ಆ ಕ್ಷಣದ ಮೌನ ಜನರ ಮನೆಯಲ್ಲೇ ಅವನ ಇಮೇಜ್ ನಷ್ಟ ಮಾಡಿಬಿಟ್ಟಿತು. ಅವನಿಂದ ನೇರವಾಗಿ ಅವಮಾನ ಆಗಿದ್ದರೂ ಅವನ ಹೆಸರಿಗೆ ಹಚ್ಚಿಕೊಳ್ಳಪಟ್ಟ ತಪ್ಪು ಒಂದೇ, ದುರ್ಯೋಧನ ಕೆಟ್ಟವನು ಅಂತ. ವಿಶ್ವ ಇದನ್ನೇ ಸ್ವೀಕರಿಸಿತು. ಕತೆಗಳು, ಜಾತ್ರೆಗಳು, ಬಯಲು ನಾಟಕಗಳು, ಪಾಠ ಪುಸ್ತಕಗಳು ಎಲ್ಲವೂ ಅದೇ ಹೇಳುತ್ತಾ ಬಂದವು. ಇಲ್ಲಿ ನಾವು ಹುಡುಕೋದು ಅವನ ಆಳದೊಳಗಿನ ಒಳ್ಳೆಯ ಮನುಷ್ಯನನ್ನ. ದುರ್ಯೋಧನ ಕೆಟ್ಟವನಾಗಿರಲಿಲ್ಲ, ತಪ್ಪಾಗಿ ಬೆಳೆದ, ತಪ್ಪಾಗಿ ಅರ್ಥ ಮಾಡಿಕೊಂಡವನು. ಅವನ ಹೃದಯದೊಳಗೆ ಒಂದು ಚಿನ್ನದ ಗುಣ ಇತ್ತು, ಅದೇ ಸ್ನೇಹ. ಕರ್ಣ ಬಡವನಾಗಿದ್ದ. ಅವನ ಜನ್ಮವನ್ನ ಸೊಸೈಟಿ ಒಪ್ಪಿಕೊಳ್ಳಲಿಲ್ಲ. ಅವನ ಬಲಿ, ಅವನ ಕಲೆ ಯಾರೂ ನೋಡಲಿಲ್ಲ. ಆದರೆ ಒಂದು ದಿನ ರಾಜಕುಮಾರ ದುರ್ಯೋಧನ ಸ್ಪರ್ಧೆಯಲ್ಲಿ ಕರ್ಣನ ಬಾಣದ ಶಬ್ದ ಕೇಳಿ ಅವನ ನೋಡಿ ಹೀಗೆ ಹೇಳ್ತಾನೆ, ನಿನ್ನಲ್ಲಿ ಯೋಧನಿದ್ದಾನೆ ಅಂತ. ಮತ್ತು ಕುಳಿತಿದ್ದ ಬಡ ಹುಡುಗನನ್ನ ಒಟ್ಟಾಗಿ ಕೈ ಹಿಡಿದು ಹಸ್ತಿನಾಪುರದ ಸಿಂಹಾಸನದ ಪಕ್ಕದಲ್ಲಿ ರಾಜ ಆಗಿ ಕೂರಿಸಿದ. ದುರ್ಯೋಧನ ಹೇಳಿದ ಮಾತು ಜನ್ಮವಲ್ಲ, ಯೋಗ್ಯತೆ ಮುಖ್ಯ ಅಂತ. ಅವನು ಕರ್ಣನಿಗೆ ಗೌರವ ಕೊಟ್ಟಷ್ಟಲ್ಲ, ಅವನ ಬದುಕೇ ಬದಲಾಯಿಸಿದ. ಜಗತ್ತಿನಲ್ಲಿ ಹೀಗೆ ಈಕ್ವಾಲಿಟಿ ಕೊಡುವವರು ಎಷ್ಟು ಜನ ಇದ್ದಾರೆ? ದುರ್ಯೋಧನ ಒಬ್ಬನೇ. ಕುರುಕ್ಷೇತ್ರದ ಮಧ್ಯದಲ್ಲೂ ಕರ್ಣ ಆಲ್ಮೋಸ್ಟ್ ಪಾಂಡವರ ಕಡೆ ಹೋಗಬೇಕಾಗಿತ್ತು. ಈಸ್ ಅ ರಿಯಲ್ ಬ್ರದರ್, ಈಸ್ ಅ ಮದರ್. ಎಲ್ಲರೂ ಕರ್ಣನನ್ನ ಒತ್ತಾಯಿಸಿದರು. ಆದರೆ ಕರ್ಣ ಹೇಳಿದ್ದೊಂದೇ ಮಾತು, ನನಗೆ ಬದುಕನ್ನು ಕೊಟ್ಟವನು ದುರ್ಯೋಧನ, ನಾನು ಆ ಸ್ನೇಹ ತೊರೆಯುವುದಿಲ್ಲ ಅಂತ. ಒಬ್ಬ ಸ್ನೇಹಿತನ ಬಗ್ಗೆ ಇಷ್ಟು ಪ್ಯೂರಿಟಿ ಇಂದಿನ ಜಗತ್ತಿನಲ್ಲಿ ಕೂಡ ವಿರಳ, ಸಿಗೋದು ತುಂಬಾ ಅಪರೂಪ. ಅವನ ಅರಮನೆಯಲ್ಲಿ ಬಡವರು, ಕಾರ್ಮಿಕರು, ಯೋಧರು ಎಲ್ಲರೂ ಸೆಕ್ಯೂರ್ ಆಗಿದ್ದರು. ಯಾರಾದರೂ ಬಂದು ನನಗೆ ಇದು ಬೇಕು ಅಂದ್ರೆ ಅವನು ಇಲ್ಲ ಅಂತ ಹೇಳೋದಿಲ್ಲ. ಡೊನೇಷನ್, ಹೆಲ್ಪ್, ಜನರಾಸಿಟಿ ಎಲ್ಲದರಲ್ಲೂ ದುರ್ಯೋಧನ ಅನ್ಮ್ಯಾಚ್ಡ್ ಆಗಿದ್ದ. ದುರ್ಯೋಧನ ಕಪಟದಿಂದ ಬದುಕಿದವನೂ ಅಲ್ಲ. ಅವನ ಹೃದಯ ಪಾಯ್ಸನ್ ಅಂದರೆ ಅಲ್ಲ, ಅವನ ಮೈಂಡು ತಪ್ಪಾಗಿ ಇನ್ಫ್ಲುಯೆನ್ಸ್ ಆಗಿತ್ತು. ಶಕುನಿ, ಏರ್ಶಿಪ್, ಜೀಲಿಯಸ್, ಇನ್ಸೆಕ್ಯೂರಿಟಿ ಇವನ್ನ ಅವನ ಮನಸ್ಸಿನಲ್ಲಿ ಬೆಳೆಸಿದ್ದ. ದುರುದ್ದೇಶದಿಂದ ಅಲ್ಲ, ತಪ್ಪಾಗಿ ಮಾರ್ಗ ತಪ್ಪಿದವನು ಅಂದರೂ ತಪ್ಪಾಗೋದಿಲ್ಲ. ಪಾಂಡವರು ಕೂಡ ಮನುಷ್ಯರು, ಅವರೊಳಗೂ ಕೋಪ ಹಾಗೆ ಅಸಹನೆ ಇತ್ತು. ಅವರು ಕೂಡ ಪರ್ಫೆಕ್ಟ್ ಅಲ್ಲ. ಆದರೆ ಕತೆ ಪಾಂಡವರ ಪರ್ಸ್ಪೆಕ್ಟಿವ್ ನಲ್ಲಿ ಬರೆಯಲ್ಪಟ್ಟ ಕಾರಣ ದುರ್ಯೋಧನ ವಿಲನ್ ಆಗಿ ಬಿಟ್ಟಿದ್ದ.
ಪಾಂಡವರು ಹೇಳಿದ 5 ಹಳ್ಳಿಗಳು ದುರ್ಯೋಧನ ಕೊಡಲಿಲ್ಲ. ಜನರಿಗೆ ಇದು ಈಗೋ ಅಂತ ಅನಿಸ್ತದೆ. ಆದರೆ ದುರ್ಯೋಧನನ ಮಾತು ಹೀಗಿತ್ತು: ನನ್ನ ರಾಜ್ಯದ ಅರ್ಧ ನಾನು ಕೊಟ್ಟರೆ ಇದು ನನ್ನ ಪ್ರಜೆಯ ಮೇಲಿರುವ ಅನ್ಯಾಯ ಅಂತ ಹೇಳ್ತಾನೆ. ಅವನಲ್ಲೊಂದು ದೃಷ್ಟಿಕೋನ ತಪ್ಪಾಗಿರಬಹುದು, ಆದರೆ ಲಾಜಿಕ್ ಇರದೇ ಇರಲಿಲ್ಲ. ಯುದ್ಧದ ಕೊನೆಯಲ್ಲಿ ಭೀಮನು ಗದೆಯಿಂದ ಹೊಡೆದ ನಂತರ ನೆಲಕ್ಕೆ ಬಿದ್ದ ದುರ್ಯೋಧನ ರಕ್ತದಿಂದ ಮಡೆದು ಈ ಮಾತು ಹೇಳ್ತಾನೆ: ನನ್ನ ತಪ್ಪು ಏನು ಗೊತ್ತಾ? ನಾನು ನನ್ನ ಸ್ನೇಹಿತರನ್ನ ತುಂಬಾ ನಂಬಿದ್ದೆ ಅನ್ನೋದು. ಆ ಶಬ್ದದಲ್ಲಿ ಖಳನಾಯಕನ ಸ್ವರ ಇರಲಿಲ್ಲ. ಒಬ್ಬ ತಪ್ಪು ಮಾಡಿದ ಮನುಷ್ಯನ ನೋವು ಮಾತ್ರ ಇರುತ್ತೆ. ಜನರಿಗೆ ತಿಳಿಯದೆ ಹೋದ ಒಂದು ಮಾತು ಇದೆ. ಶ್ರೀಕೃಷ್ಣ ದುರ್ಯೋಧನನ ಕುರಿತು ಹೇಳಿರುವುದು: ದುರ್ಯೋಧನನ ಕೆಟ್ಟವನೂ ಅಲ್ಲ, ಅವನ ಮನಸ್ಸು ತಪ್ಪು ದಾರಿಯಲ್ಲಿ ನಡೆದು ಬಿಟ್ಟಿದೆ ಅನ್ನೋದು. ಅವನೊಳಗಿನ ಕ್ವಾಲಿಟೀಸ್ ನೋಡಿ ಕೃಷ್ಣ ಕೂಡ ಅವನ ಸ್ಟ್ರೆಂತ್ಗೆ ರೆಸ್ಪೆಕ್ಟ್ ಕೊಟ್ಟಿದ್ದ. ಕೆಟ್ಟದಕ್ಕಿಂತಲೂ ಅವನ ಡೌನ್ ಫೀಲ್ಡ್ ಇದರಿಂದ ಆಯಿತು. ಇನ್ಸೆಕ್ಯೂರಿಟಿ, ಜೀಲಿಯಸ್, ರಾಂಗ್ ಗೈಡ್ನೆಸ್, ರಾಂಗ್ ಫ್ರೆಂಡ್ಸ್ ಮತ್ತೆ ಆಂಗರ್. ಅವನೊಳಗೆ ಏಕಕಾಲದಲ್ಲಿ ಕತ್ತಲು ಮತ್ತೆ ಬೆಳಕು ಇತ್ತು. ಹಾಗೆ ಬಹಳ ಜನರಲ್ಲೇ ಇರುತ್ತದೆ. ದುರ್ಯೋಧನನಿಂದ ನಾವು ಕಲಿಯೋದು ಒಳ್ಳೆಯ ಗುಣ ಇರೋದ್ರಿಂದ ಒಂಟಿತನ ಸಾಕಾಗೋದಿಲ್ಲ. ತಪ್ಪು, ಸ್ನೇಹ, ಈಗೋ ಹಾಗೆ ಇವು ಶ್ರೇಷ್ಠ ವ್ಯಕ್ತಿಯನ್ನು ಕೂಡ ಹಾಳು ಮಾಡಬಹುದು. ಒಬ್ಬ ಮನುಷ್ಯನು ಒಂದೇ ತಪ್ಪಿನಿಂದ ಜಡ್ಜ್ ಮಾಡೋದಿಲ್ಲ. ಅವನ ಕತೆ ಒಬ್ಬ ಖಳನಾಯಕನ ಕಥೆಯಲ್ಲ, ಒಬ್ಬ ಟ್ರಾಜಿಕ್ ಹೀರೋನ ಕತೆ. ಸ್ನೇಹಿತರೆ, ದುರ್ಯೋಧನನ ಬಗ್ಗೆ ನಾವು ಕೇಳಿದ ಕತೆ ಅರ್ಧ ಸತ್ಯ ಮಾತ್ರ. ಅವನು ಮಾಡಿದ ತಪ್ಪು ಅಷ್ಟು ದೊಡ್ಡದಾದರೂ ಅವನೊಳಗಿನ ಒಳ್ಳೆತನ ಇತಿಹಾಸದ ಪುಟಗಳಲ್ಲಿ ಇನ್ನೂ ಒಡೆಯುತ್ತಲೇ ಇದೆ. ವಿಜಯಿಗಳೇ ಕತೆ ಬರೆಯುತ್ತಾರೆ ಆದರೆ ನಿಜವಾದ ಕಥೆಯು 2 ಕಥೆಗಳನ್ನು ತಿಳಿದಾಗ ಮಾತ್ರ ಪೂರ್ಣವಾಗುತ್ತದೆ. ಆದುದರಿಂದಲೇ ಮುಂದೊಮ್ಮೆ ದುರ್ಯೋಧನ ಹೆಸರನ್ನು ಕೇಳಿದಾಗ ಒಮ್ಮೆ ಯೋಚಿಸಿ, ಅವನು ನಿಜವಾಗಿಯೂ ಕೆಟ್ಟವನ ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಂಡವನ ಅಂತ. ನಮಸ್ಕಾರ.